ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ ಪಾಠಶಾಲಾ. ಸಾಕ್ಷಾತ್ ಪರರ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲನೆಯದಾಗಿ ಎಲ್ಲರಿಗೂ ಗುರು ಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು. ಈಗ ಮಹಾಭಾರತದಾಗ ಒಂದು ಕತೆ ಬರ್ತೈತಿ. ಅದ ದ್ರೋಣಾಚಾರ್ಯರು ಅಂದ್ರೆ ಏಕಲವ್ಯ ದ್ರೋಣಾಚಾರ್ಯರಿಗೆ ಹೇಗೆ ತಮ್ಮ ಹೆಬ್ಬೆರಳನ್ನ ಕೊಟ್ಟು. ನಮ್ಮ ಟೀಚರ್ಸ್ಗಳ ಬಗ್ಗೆ ಏನು ಹೇಳ್ಬೇಕಂದ್ರೆ ಯಾರನ್ನೂ ಕೀಳಾಗಿ ನೋಡಂಗಿಲ್ಲ, ಎಲ್ಲರೂ ತಮ್ಮ ಮಕ್ಕಳ ಹಂಗನ ಟ್ರೀಟ್ ಮಾಡ್ತಾರು. ಮತ್ತು ಏನರ ಗೊತ್ತಾಗ್ಲಿಕ್ಕಂದ್ರೆ ಚಲೋ ಹೇಳ್ಕೊಡ್ತಾರು. ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಇವತ್ತು ಜಗತ್ತನ್ನು ಆಳ್ತಾ ಇರುವುದು ಬಂಡವಾಳಶಾಹಿಗಳು ಅಲ್ಲ. ಇವತ್ತು ಜಗತ್ತನ್ನು ಆಳ್ತಾ ಇರೋದು ನಮ್ಮಲ್ಲಿರ್ತಕ್ಕಂಥ ಜ್ಞಾನ. ಅಂಥ ಜ್ಞಾನವನ್ನು ನಾವು ಎಲ್ಲಿ ಪಡೆದುಕೊಳ್ಳುತ್ತೇವೆ, ಯಾರಿಂದ ಪಡೆದುಕೊಳ್ಳುತ್ತೇವೆ ಅನ್ನುವುದು ಬಹಳ ಮುಖ್ಯ. ಸುಜ್ಞಾನಿಗಳ ಕೂಡಿ ಜಗಳವೇ ಲೇಸು, ಹುಂಬು ಉಡುವುದು ಅರಸನೋದಕ್ಕಿಂತ ತುಂಬಿದರ ಊರೊಳಗೆ ತಿಳಿದುಂಬುವುದೇ ಲೇಸು. ನೆರೆಹೊರೆಯವರನ್ನ ಕಡಿದಾಡುವುದಕ್ಕಿಂತ ಅಡವಿಯಳು ಅಜ್ಞಾತವಾಸವೇ ಲೇಸು. ದಿಸಜಾಕ್ಷ ಕಾಯ್ಗಿನಲ್ಲಿ ಆದಿಕೇಶವರಾಯ ಹೊಸುಮೋತಿಯೊಳಿನ ದಾಸತ್ವ ಲೇಸು. ಹೆಸರಿನೋಳೇನಿದೆ ಅಂದದ ಹೆಸರನೇ ಅಷ್ಟಕ್ಕೆ ಮಾರು ಹೋಗುವುದೇ. ಮಲ್ಲೆಯ ಹೂವನ್ನು ಕಳ್ಳಿಯ ಹೂವೆಂದರೆ ಅದರ ಕಂಪೇನು ಸಂಪೇನು ಕಡಿಮೆಯಾಗುವುದೇ. 10 ಅಡಿಯಲ್ಲಿ ತೋಡಿ 1 ಅಡಿಯನ್ನ ಬರಲಿಲ್ಲ ಬೇಡ, 1 ಅಡಿಯೊಳ್ 10 ಅಡಿ ಆಳವನ್ನ ತೋಡಿದರೆ ಚಿಮ್ಮುವುದು ಉದಕವ ನೋಡ. ಈ ಒಂದು ಕವಿವಾಣಿಯನ್ನು ಸ್ಮರಿಸುತ್ತಾ ಇವತ್ತಿನ ಒಂದು ಗುರು ಪೂರ್ಣಿಮೆ ಕಾರ್ಯಕ್ರಮ, ಗುರುವಿನ ಒಂದು ಬೋಧನೆಯಿಂದ, ಗುರುವಿನ ಒಂದು ಆ ಒಂದು ಮಾತಿನ ನಾವೆಲ್ಲರೂ ಕೂಡ ಸುಜ್ಞಾನ ಕಡೆ ಕೊಂಡೊಯ್ತಕ್ಕಂಥ ಒಂದು ದಾರಿ ಮಾರ್ಗ, ಒಂದು ದಿಕ್ಸೂಚಿ ಮಾರ್ಗದರ್ಶಿ ಅಂತಂದ್ರೆ ಪೂಜನೀಯ ಗುರುಗಳು. ತಾಯಿಯೇ ಮೊದಲ ಗುರು. ತಂದೆ ತಾಯಿ ಮತ್ತು ಆಚಾರ್ಯರು ಅಂದರೆ ಗುರುಗಳು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಮತ್ತು ಅತಿಥಿ ದೇವೋಭವ ಅಂತ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯಲ್ಲಿ. ಖಡೆ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್. ಗುರು ಮತ್ತು ಗೋವಿಂದರು ಅಂದ್ರೆ ಗುರು ಅಂತಕ್ಕಂಥದ್ದು ಭೂಮಿಯ ಗುರುತ್ವ ಬಲ. ಭೂಮಿಯ ಗುರುತ್ವ ಬಲ ಎಷ್ಟೈತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ಬೇಕು. ಮೇಲೆ ಕಲ್ಲು ಒಗೆದಿರ್ತಕ್ಕಂಥದ್ದನ್ನು ಎಳೆದುಕೊಳ್ತಾರೆ. ಅಂಥ ಶಕ್ತಿ, ಅಗಾಧವಾಗಿರ್ತಕ್ಕಂಥ ಶಕ್ತಿ ಎದಕ್ಕೈತಪ್ಪ ಅಂತೇಳಿ ಕೇಳಿದಾಗ ಭೂಮಿಗೆ ಐತಂದಾಗ ಆ ಶಬ್ದಕ್ಕೆ ಅರ್ಥ ಬಲು ಬೆಸ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಗುರು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಆ ಭೂಮಿಯ ಗುರುತ್ವ ಬಲಕ್ಕೆ ಸಮನಾಗೈತೆ ಅಂತಕ್ಕಂಥದ್ದು. ಪಾಠಶಾಲಾ